ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಬ್ಯಾಂಗ್ಳೂರ್ 68. ಇವತ್ತು ನಮ್ಮದು ಡೇ 3 ಜರ್ನಿ. ಉಡುಪಿಗೆ ಹೋಗ್ತಾ ಇದ್ದೀವಿ. ಇವತ್ತು ಕಂಪ್ಲೀಟಾಗಿ ಉಡುಪಿ ಎಕ್ಸ್ಪ್ಲೋರ್ ಮಾಡೋದು ಪ್ಲ್ಯಾನ್ ಇದೆ. ಆದಷ್ಟು ಪ್ಲೇಸಸ್ ಕವರ್ ಮಾಡೋದು ಪ್ಲ್ಯಾನ್ ಇದೆ ನಮ್ಮದು. ಇಲ್ಲಿಂದ ರೈಟ್ ತೊಗೊಂಡ್ರೆ ಉಡುಪಿದು ಮೇನ್ ಎಂಟ್ರೆನ್ಸ್ ಬರುತ್ತೆ. ಇದೇ ಕಾಣ್ತಾ ಇರೋದು ಮೇನ್ ಎಂಟ್ರೆನ್ಸು ಉಡುಪಿದು. ಉಡುಪಿ ಮಂಗಳೂರಿಂದ 55 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ 1 ಅವರ್ ಬೇಕು ಬರೋಕ್ಕೆ. ಇವಾಗ ನಮ್ಮದು ಪ್ಲ್ಯಾನ್ ಏನಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಫೇಮಸ್ ಹೋಟೆಲ್ ಆಫ್ ಉಡುಪಿ, ಮಿತ್ರ ಸಮಾಜ್. ತುಂಬ ಜನ ರಿಕಮೆಂಡ್ ಮಾಡಿದರು ಅಲ್ಲೇ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಅಂತ. ತುಂಬ ಆಥೆಂಟಿಕ್ಕಾಗಿ ಫುಡ್ ಸಿಗುತ್ತೆ ಅಲ್ಲಿ. ಮತ್ತು ಗೈಸ್, ನಮ್ಮದು ಡೇ 1 ಆ್ಯಂಡ್ ಡೇ 2 ಜರ್ನಿದು ವೀಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಮಂಗಳೂರಲ್ಲಿ ಯಾವ್ಯಾವ ಪ್ಲೇಸಸ್ ನಾವು ಎಕ್ಸ್ಪ್ಲೋರ್ ಮಾಡೀವಿ ಅಂತ. ಅದು ನೋಡಿದ ಮೇಲೆ ಡೇ 3 ವಿಡಿಯೋ ನೋಡಿ. ಸೊ ಅದು ಕಂಟಿನ್ಯೂ ಆಗುತ್ತೆ. ಮತ್ತು ನಮ್ಮ ವಿಡಿಯೋ ಹೇಗೆ ಅನಿಸ್ತಾ ಇದೆ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದೀವಿ. ದೇವಸ್ಥಾನದ ಹತ್ರನೇ ಹೋಟೆಲ್ ಇರೋದು. ನಾನು ಆ ಹೋಟೆಲ್ದು ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬ್ರೇಕ್ಫಾಸ್ಟ್ ಮಾಡೇ ಇತ್ತು ನಮ್ಮದು. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನೀವು ಕೂಡ ಬಂದುಬಿಟ್ಟು ಟ್ರೈ ಮಾಡಿ. ಇವಾಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಇತಿಹಾಸ ಏನೆಂದರೆ 13ನೇ ಶತಮಾನದಲ್ಲಿ ಮಾಧವಾಚಾರ್ಯರು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದರು. ಅದಕ್ಕೆ ಶ್ರೀಕೃಷ್ಣ ಮಠ ಎಂದು ಕರೆಯಲಾಯಿತು. ಇದರೊಂದಿಗೆ 7 ಮಠ ಕೂಡ ಸ್ಥಾಪನೆಯಾಗಿತ್ತು. ಸೊ ಅದಕ್ಕೆ ಅಷ್ಟಮಠ ಎಂದು ಕರೆಯಲಾಗುತ್ತದೆ. ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಏನೆಂದರೆ ಕನಕನ ಕಿಂಡಿ. ಕನಕದಾಸರು ದೇವರ ದರ್ಶನಕ್ಕೆ ಬಂದಾಗ ಅವರಿಗೆ ದರ್ಶನವನ್ನು ಸಿಗುವುದಿಲ್ಲ. ಆವಾಗ ಕನಕದಾಸರು ತಮ್ಮ ಕೀರ್ತನದೊಂದಿಗೆ ದೇವರನ್ನು ಸಂತೋಷಪಡಿಸಿ ತಮ್ಮ ಕಡೆ ತಿರುಗು ಹಾಗೆ ಮಾಡುತ್ತಾರೆ. ಅದಕ್ಕೆ ಇದನ್ನು ಕನಕನ ಕಿಂಡಿ ಅಂತ ಕರೆಯಲಾಗುತ್ತದೆ. ಶ್ರೀಕೃಷ್ಣ ದೇವರ ವಿಗ್ರಹ ಬಂದಿರೋದು ಉತ್ತರದ ದ್ವಾರಕದಿಂದ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಪೂರ್ವ ದಿಕ್ಕಿನಲ್ಲಿ ಇರುತ್ತದೆ, ಆದರೆ ನೀವು ಇಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಕಾಣಬಹುದು.
ಎಲ್ಲ ದೇವಸ್ಥಾನದ ದರ್ಶನ ಆಯಿತು. ಸೊ ಇವಾಗ ನಾವು ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಇವತ್ತು ದೇವಸ್ಥಾನದಲ್ಲೇ ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಎವ್ರಿ ಡೇ ಅನ್ನದಾಸೋಹ ಇರುತ್ತೆ. ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. ಫುಡ್ಡು ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಸಾತ್ವಿಕ್ ಫುಡ್ಡು, ಆನಿಯನು ಮತ್ತು ಗಾರ್ಲಿಕ್ ಯೂಸ್ ಮಾಡಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಫುಡ್ಡು. ನೀವು ಕೂಡ ಬಂದುಬಿಟ್ಟು ಪ್ರಸಾದವನ್ನು ಸೇವಿಸಿ. ಇವಾಗ ಆಫ್ಟರ್ನೂನ್ 2 o'clock ಆಗಿದೆ ಟೈಮು. ತುಂಬ ಟಯರ್ಡ್ ಆಗಿವಿ. ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ಬೀಚಸ್ ಹೋಗೋದು ಪ್ಲಾನ್ ಇದೆ. ಆದಷ್ಟು ಪ್ಲೇಸಸ್ ಕವರ್ ಮಾಡ್ಕೋತೀವಿ. ಹಾಯ್ ಗೈಸ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಯಿತು ರೂಮಲ್ಲಿ. ಇವಾಗ ನಾವು ಏನು ಡಿಸೈಡ್ ಮಾಡೀವಿ ಅಂದರೆ ಡೆಲ್ಟಾ ಬೀಚಿಗೆ ಹೋಗೋಣ ಅಂತ. ನಾವು ಇರೋದು ಪ್ಲೇಸಿಂದ ಡೆಲ್ಟಾ ಬೀಚು 10 kilometers ಆಗುತ್ತೆ. ಈ ಬೀಚಿಗೆ ಕೋಡಿ ಬೆಂಗ್ರೆ ಬೀಚ್ ಕೂಡ ಅಂತಾರೆ. ಡೆಲ್ಟಾ ಬೀಚು ಸನ್ಸೆಟ್ ಪಾಯಿಂಟಿಗೆ ತುಂಬ ಫೇಮಸ್ಸು. ಮತ್ತು ಇಲ್ಲಿ ಅಷ್ಟೊಂದು ಕ್ರೌಡ್ ಇರಲ್ಲ ಕಂಪೇರ್ ಟು ಮಲ್ಪೆ ಬೀಚು. ಮಲ್ಪೆ ಬೀಚಲ್ಲಿ ತುಂಬ ಕ್ರೌಡ್ ಇರುತ್ತೆ. ಸೊ ಅದಕ್ಕೆ ಈ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವು. ವಾವ್, ಮೆಸ್ಮರೈಸಿಂಗ್ ಸೀನಿಕ್ ವ್ಯೂಸು. ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ನದಿ, ಮಧ್ಯದಲ್ಲಿ ರೋಡು, ಅಕ್ಕಪಕ್ಕ ಮನೆಗಳು ಮತ್ತು ಕೊಕೊನೆಟ್ ಟ್ರೀಸು. ಈ ಥರ ಪ್ಲೇಸಸಿಗೆ ಬಂದರೆ ಗೋವಾ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಆದರೆ ಈ ಪ್ಲೇಸಿಗೆ ಬಂದುಬಿಟ್ಟು ಗಲೀಜು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಪ್ಲಾಸ್ಟಿಕ್ ಬಾಟಲ್ಸು ಎಲ್ಲ ಅವಾಯ್ಡ್ ಮಾಡಿ. ರೋಡು ಅಷ್ಟು ದೊಡ್ಡದಾಗಿಲ್ಲ, ಆರಾಮಾಗಿ ಹೋಗ್ಬೋದು. ಪಾರ್ಕಿಂಗ್ಗೆ ಸ್ವಲ್ಪ ಕಷ್ಟ, ಯಾಕಂದರೆ ಇದು ವಿಲೇಜ್ ಏರಿಯಾ. ಸೊ ಒಂದು ರೇಂಜಿಗೆ ಬಂದುಬಿಟ್ಟು ಡೆಡ್ ಎಂಡಲ್ಲಿ ಪಾರ್ಕ್ ಮಾಡ್ಬೋದು ಫುಲ್ಲು. ಅದು ಕೂಡ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ, ಬಟ್ ಬರ್ಬೋದು ಆರಾಮಾಗಿ. ಡೆಲ್ಟಾ ಬೀಚಲ್ಲಿ 3 ರಿವರ್ಗಳು ಬಂದ್ಬಿಟ್ಟು ಸಿಯಲ್ಲಿ ಜಾಯಿನ್ ಆಗುತ್ತೆ. ಅರೇಬಿಯನ್ ಸಿ, ಒಂದು ಸ್ವರ್ಣ ನದಿ, ಸೀತಾ ನದಿ, ಇನ್ನೊಂದು ಪಾದುಕೆರೆ ನದಿ. ಈ 3 ನದಿ ಬಂದ್ಬಿಟ್ಟು ಸಿಯಲ್ಲಿ ಜಾಯಿನ್ ಆಗುತ್ತೆ. ಈ ಥರ ಪ್ಲೇಸಸಿಗೆ ಬಂದರೆ ಕ್ಲೀನ್ನೆಸ್ ಮೇಂಟೈನ್ ಮಾಡಿ. ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಗ್ಲಾಸ್ ಬಾಟಲ್ಸು ಆ ಥರ ಎಲ್ಲ ಅವಾಯ್ಡ್ ಮಾಡಿ ಆದಷ್ಟು.
ಡೆಲ್ಟಾ ಬೀಚಿಂದ ಇವಾಗ ನಾವು ಕೆಮ್ಮಣ್ಣು ಬ್ರಿಡ್ಜಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಮತ್ತು ಕಾಯಕಿಂಗ್ ಕೂಡ ಇದೆ ಅಲ್ಲಿ. ಡೆಲ್ಟಾ ಬೀಚಿಂದ ಕೆಮ್ಮಣ್ಣು ಬ್ರಿಡ್ಜು 5.4 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಕೆಮ್ಮಣ್ಣು ಬ್ರಿಡ್ಜು 1991ನಲ್ಲಿ ಬಿಲ್ಟ್ ಮಾಡಿರೋದು. ಈ ಬ್ರಿಡ್ಜ್ದು ಲೆಂತು 280 ಫೀಟು. 2 ಊರುಗಳನ್ನು ಕನೆಕ್ಟ್ ಮಾಡೋಕ್ಕೆ ಈ ಬ್ರಿಡ್ಜನ್ನು ಕನ್ಸ್ಟ್ರಕ್ಟ್ ಮಾಡಲಾಯಿತು. ಈ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ NCC ಕ್ಯಾಂಡಿಡೇಟ್ಸು ಹೆಲ್ಪ್ ಮಾಡಿದರು ಮತ್ತು ಲೋಕಲೈಟ್ಸ್ ಕೂಡ ಹೆಲ್ಪ್ ಮಾಡಿದರು. ಈ ಬ್ರಿಡ್ಜ್ ಲೈಫು 5 ಇಯರ್ಸು, ಬಟ್ ಸ್ಟಿಲ್ ನಡೀತಾ ಇದೆ. ಆಲ್ಮೋಸ್ಟ್ 30 ಇಯರ್ಸ್ ಆಯಿತು. ಮೇಂಟೆನೆನ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋತಾ ಇದ್ದಾರೆ. ಈ ಬ್ರಿಡ್ಜಲ್ಲಿ ಕಾಯಕಿಂಗು ತುಂಬ ಫೇಮಸ್ಸು. ಅದಕ್ಕೆ 50 ರೂಪಾಯಿ ತಗೋತಾರೆ ಪರ್ ಪರ್ಸನು 15 ನಿಮಿಷಕ್ಕೆ. ನಮ್ಮ ಡೇ 3 ಜರ್ನಿ ಇವತ್ತಿಗೆ ಎಂಡ್ ಆಗುತ್ತೆ ಉಡುಪಿಯಲ್ಲಿ. ನಾಳೆ ಮತ್ತೆ ಬೆಂಗಳೂರು ವಾಪಸ್ ಹೋಗ್ತೀವಿ. ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜು. ಆನ್ ದ ವೇ ಹೋಗ್ತಾ ಹೋಗ್ತಾ ಧರ್ಮಸ್ಥಳ ಮತ್ತು ಸೌತಡ್ಕ ಗಣಪತಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತೂ ಪ್ಲ್ಯಾನ್ ಮಾಡೀವಿ.
ನಮ್ಮ ಈ ಕೋಸ್ಟಲ್ ಕರ್ನಾಟಕ ಸೀರೀಸ್ ಟ್ರಿಪ್ಪು ನಿಮಗೆ ಹೇಗೆ ಅನಿಸಿದೆ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನೆಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಟೇಕ್ ಕೇರ್.